ಮಕ್ಕಳಿಗೆ ಫಾಸ್ಟ್ ಫುಡ್ ಜಂಕ್ ಫುಡ್ ತಿನ್ನಿಸಬಾರ್ದು. ಚಾಕ್ಲೇಟ್ ಬ್ರೆಡ್ ಬಿಸ್ಕೆಟ್ ತಿನ್ಸಿದ್ರೆ ನಿಮ್ಮ ಮಕ್ಕಳು ಕ್ಯಾನ್ಸರ್ ಬಂದು ಸಾಯೋದು ಖಂಡಿತ ಸತ್ಯ ಅಂತ. ಸಕ್ಕರೆ ತಿಂದ್ರಂತೂ ವಿಪರೀತವಾಗಿ ಕ್ಯಾನ್ಸರ್ ಸ್ಪ್ರೆಡ್ ಆಗುತ್ತೆ. ಕಾರ್ಸಿನೋಜೆನಿಕ್ ಆಸಿಡ್ ಅನ್ನ ರಿವರ್ಸ್ ಮಾಡಿ ಕ್ಯಾನ್ಸರ್ ಕಾರಕ ಜೀವಕೋಶಗಳನ್ನ ಏನ್ ಮಾಡ್ತದೆ, ಇದು ನಾಶ ಮಾಡುತ್ತೆ. ಅಂತಹ ಮನೆಮದ್ದು ಯಾವ್ದು ಅಂತ ಹೇಳಿದ್ರೆ ಮುಳ್ಳು ರಾಮಫಲ ಅಂತ ಹೇಳ್ತಾರೆ. ಸಕ್ಕರೆ ಅಂತೂ ಮುಟ್ಲೇಬಾರ್ದು, ಚಹಾ ಕಾಫಿ ಕುಡಿಲೇಬಾರ್ದು. ಅದರಲ್ಲಿ ಮಧ್ಯಾಹ್ನ ಒಂದು ಎಳ್ನೀರು ಕುಡಿಬೇಕು, ರಾತ್ರಿ ಒಂದು ಗ್ಲಾಸ್ ಬಾರ್ಲಿ ಗಂಜಿ ಕುಡಿಬೇಕು. ಇನ್ನು ಈ ಕ್ಯಾನ್ಸರ್ ಸಮಸ್ಯೆಗೆ, ಕ್ಯಾನ್ಸರ್ ಬಂತು ಅಂತ ಹೇಳಿದ್ರೆ ಬದುಕೋದೇ ಇಲ್ಲ ಮನುಷ್ಯ ಅಂತ ಹೇಳ್ತಾರೆ. ಸತ್ಯ. ಹಾಗಾದ್ರೆ ಈ ಕ್ಯಾನ್ಸರ್ ಸಮಸ್ಯೆಗೆ ಏನೆಲ್ಲ ಮನೆಮದ್ದುಗಳನ್ನ ಮಾಡ್ಕೋಬಹುದು? ನೋಡಿ, ಈ ಕ್ಯಾನ್ಸರ್ ಬರದಂತೆ ತಡೆಯೋದೇ ಕ್ಯಾನ್ಸರ್ ಸಮಸ್ಯೆಗೆ ಮನೆಮದ್ದು. ಕಲಬೆರಕೆ ಆಹಾರ, ಎಲ್ಲ ಕಲಬೆರಕೆ ಆಹಾರ, ಎಣ್ಣೆ ಕಲಬೆರಕೆ, ಉಪ್ಪು ಖಾರ ಮಸಾಲೆ ಎಲ್ಲ ಕಲಬೆರಕೆ ಇದೆ, ಉಪ್ಪಿನಕಾಯಿ ಕಲಬೆರಕೆ, ಇವೆಲ್ಲ ಕಲಬೆರಕೆ ಆಹಾರ ಬಿಟ್ಟು ಎಲ್ಲ ಮನೇಲಿ ತಯಾರಿಸ್ಕೊಳ್ಳೋದು ಕ್ಯಾನ್ಸರ್ಗೆ ಪರಿಹಾರ ಅಂತ ಹೇಳ್ಬೋದು. ಮಕ್ಕಳಿಗೆ ಫಾಸ್ಟ್ ಫುಡ್ ಜಂಕ್ ಫುಡ್ ತಿನ್ನಿಸಬಾರ್ದು. ಚಾಕ್ಲೇಟ್ ಬ್ರೆಡ್ ಬಿಸ್ಕೆಟ್ ತಿನ್ಸಿದ್ರೆ ನಿಮ್ಮ ಮಕ್ಕಳು ಕ್ಯಾನ್ಸರ್ ಬಂದು ಸಾಯೋದು ಖಂಡಿತ ಸತ್ಯ ಅಂತ ನಾವು ಹೇಳ್ತೇವೆ. ಅದಕ್ಕೆ ಎವಿಡೆನ್ಸ್ ಕೂಡ ಇದೆ. ಕೆಲವೊಂದಿಷ್ಟು ಕಿದ್ವಾಯಿ ಆಸ್ಪತ್ರೆ ಅಂತ ಪ್ರಮುಖ ಕ್ಯಾನ್ಸರ್ ಆಸ್ಪತ್ರೆಗಳು ಮಕ್ಕಳಲ್ಲಿ ಕ್ಯಾನ್ಸರ್ ಹೆಚ್ಚಾಗ್ತದೆ ಅಂತೇಳಿ ವರದಿ ಕೊಟ್ಟಿದ್ದಾವೆ. ಬೆಂಗಳೂರಿನಲ್ಲಿ ಸುಮಾರು 6 ತಿಂಗಳು, ಏನೋ ನನಗೆ ಸರಿಯಾಗಿ ನೆನಪು ಬರ್ತಾ ಇಲ್ಲ, 6 ತಿಂಗಳು 1 ವರ್ಷನೋ, ಸುಮಾರು 5,000ರಿಂದ 6,000 ಹತ್ತತ್ರ ಜನರಿಗೆ ಬೆಂಗಳೂರು ಒಂದು ನಗರದಲ್ಲಿ ಕ್ಯಾನ್ಸರ್ ಬಂದಿದೆ ಅಂತೆ. ಆ ನಂಬರ್ ನಂಗೆ ಸರಿಯಾಗಿ ನೆನಪು ಬರ್ತಾ ಇಲ್ಲ. ಅದಕ್ಕೆ ಹಾಗಾಗಿ ಕ್ಯಾನ್ಸರ್ನ ತಡೆಯೋದು ಅಂತ ಹೇಳಿದ್ರೆ ಆಹಾರ ಪದ್ಧತಿ ಸರಿ ಮಾಡ್ಕೋಬೇಕು. ನಮ್ಮ ಪೂರ್ವಜರು ಏನು ಆಹಾರ ತಿಂತಿದ್ರು ಅದೇ ರೀತಿ ಸೊಪ್ಪು, ತರಕಾರಿ, ಹಣ್ಣು ಹಂಪಲು, ಮೊಳಕೆ ಕಾಳುಗಳನ್ನು ತಿನ್ನಬೇಕು. ಮತ್ತು ಕುಡಿಲಿಕ್ಕಾಗಿ ಎಳ್ನೀರು, ಕಬ್ಬಿನ ರಸವೆಲ್ಲ ಕುಡಿಬೇಕು. ಇವೆಲ್ಲ ಈ ಕೆಲವೊಂದಿಷ್ಟು ಈ ಕೋಲ್ಡ್ ಡ್ರಿಂಕ್ಸ್ ಅಂತ ಏನು ಕುಡಿತಾರಲ್ಲ, ಇದೆಲ್ಲ ಕಾರ್ಬನ್ ಡೈಆಕ್ಸೈಡ್ ಮತ್ತು ಕೆಮಿಕಲ್ಲು ಮತ್ತು ವಿಪರೀತವಾಗಿ ಸಕ್ಕರೆ ಇರ್ತದೆ. ಇದು ಕ್ಯಾನ್ಸರ್ಗೆ ಕಾರಣ. ಇವೆಲ್ಲ ಸರಿ ಮಾಡ್ಕೋಬೇಕು. ಈಗಾಗಲೇ ಕ್ಯಾನ್ಸರ್ ಬಂದಿದೆ ಅಂತ ಹೇಳಿದವರು ಆಯುರ್ವೇದದಲ್ಲೂ ಕೂಡ ಕ್ಯಾನ್ಸರ್ಗೆ ಪರಿಹಾರ ಇಲ್ಲ, ಅಸಾಧ್ಯ ಅಂತಾನೆ ಹೇಳ್ತಾರೆ. ಆದರೂ ಕೂಡ ಇಂಥ ಮನೆಮದ್ದನ್ನು ಬಳಸಿ ಬಹಳ ಜನರು 20-30 ವರ್ಷ ಆರಾಮಾಗಿ ಬದುಕಿರೋದಿದೆ. ಆ ಮನೆಮದ್ದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ನ್ಯಾಚುರಲ್ ಆಗಿ ಈ ಕಾರ್ಸಿನೋಜೆನಿಕ್ ಆಸಿಡ್ ಅನ್ನ ರಿವರ್ಸ್ ಮಾಡಿ ಕ್ಯಾನ್ಸರ್ ಕಾರಕ ಜೀವಕೋಶಗಳನ್ನ ಏನ್ ಮಾಡ್ತದೆ, ಇದು ನಾಶ ಮಾಡುತ್ತೆ. ಅಂತಹ ಮನೆಮದ್ದು ಯಾವುದು ಅಂತ ಹೇಳಿದ್ರೆ 30 ತುಳಸಿ ಎಲೆ, 10 ಕಾಳುಮೆಣಸು, 2 ಚಮಚ ಅರಿಶಿಣದ ನುಚ್ಚು, ಅದನ್ನು 2 ಲೋಟ ನೀರಲ್ಲಿ ಕುದಿಸಿ, ಅದು ಕುದ್ದು ಅರ್ಧ ಲೋಟ ಕಿಳಿಬೇಕು, ಶೋಧಿಸಿ ಅದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಕುಡಿಬೇಕು 6 ಗಂಟೆಗೆ. ಇದೇ ರೀತಿ ಸಾಯಂಕಾಲ 6 ಗಂಟೆಗೆ ಒಂದ್ಸರಿ ಮಾಡ್ಕೊಂಡು ಕುಡೀರಿ. ಈ ಕಷಾಯನ ಕುಡಿದಾಗ ಹೀಟ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಅಂತಹ ಸಂದರ್ಭದಲ್ಲಿ ಮಧ್ಯಾಹ್ನ ಒಂದು ಎಳ್ನೀರು ಕುಡಿಬೇಕು, ರಾತ್ರಿ 1 ಗ್ಲಾಸ್ ಬಾರ್ಲಿ ಗಂಜಿ ಕುಡಿಬೇಕು, ಬೆಳಿಗ್ಗೆ ಎದ್ದು 1 ಗ್ಲಾಸ್ ಬೂದು ಕುಂಬಳಕಾಯಿ ಜ್ಯೂಸ್ ಕಂಪಲ್ಸರಿ ಕುಡಿಬೇಕು. ಈ ಮನೆಮದ್ದುಗಳನ್ನ ಉಷ್ಣತೆ ಕಡಿಮೆ ಮಾಡ್ಕೊಳ್ಳಿಕ್ಕೂ ಆಗುತ್ತೆ, ಕ್ಯಾನ್ಸರ್ ಸೆಲ್ಗಳನ್ನ ನಿವಾರಣೆ ಮಾಡಲಿಕ್ಕೂ ಕೂಡ ಈ ಮನೆಮದ್ದುಗಳು ಉಪಯೋಗ ಆಗ್ತವೆ. ಇನ್ನು ಅದರಲ್ಲಿ ಇನ್ನೊಂದು ಪದಾರ್ಥ ಮರ್ತಿದೆ, ಕಾಳುಮೆಣಸು, ತುಳಸಿ, ಅರಿಶಿನ. ಅದ್ರ ಜೊತೆಗೆ ನಿತ್ಯ ಪುಷ್ಪದ ಹೂವು ಒಂದು 10, ನಿತ್ಯ ಪುಷ್ಪದ ಎಲೆ ಒಂದು 10 ಹಾಕೊಂಡ್ರೆ ಇನ್ನಷ್ಟು ಚೆನ್ನಾಗಿ ಇರ್ತದೆ. ಮತ್ತೆ ಕ್ಯಾನ್ಸರ್ ಇರೋರು ಮುಳ್ಳು ರಾಮಫಲ ಅಂತ ಹೇಳ್ತಾರೆ. ಆ ಮುಳ್ಳು ರಾಮಫಲವನ್ನು ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ ಬಹಳ ಬೇಗ ನಿವಾರಣೆ ಆಗುತ್ತೆ ಅಂತೇಳಿ ಹಲವಾರು ಸಂಶೋಧನೆಗಳು ತಿಳಿಸ್ತವೆ. ಆ ಮುಳ್ಳು ರಾಮಫಲವನ್ನು ಸೇವನೆ ಮಾಡೋದನ್ನು ಕಲೀರಿ. ಮತ್ತೆ ಗಂಡ ಹೆಂಡತಿ ಸೇರೋದನ್ನು ನಿಲ್ಲಿಸ್ಬೇಕು. ಕ್ಯಾನ್ಸರ್ ಬಂದಾಗ ಅದು ಸೇರಿದಾಗಲೂ ಕೂಡ ಕ್ಯಾನ್ಸರ್ ಸ್ಪ್ರೆಡ್ ಆಗುತ್ತೆ. ಸಕ್ಕರೆ ತಿಂದ್ರಂತೂ ವಿಪರೀತವಾಗಿ ಕ್ಯಾನ್ಸರ್ ಸ್ಪ್ರೆಡ್ ಆಗುತ್ತೆ. ಕ್ಯಾನ್ಸರ್ಗೆ ಆಹಾರ ಅಂದರೆ ಕಾರ್ಬನ್ನು ಮತ್ತು ಸಕ್ಕರೆ. ಕಾರ್ಬನ್ನು ಮತ್ತು ಸಕ್ಕರೆಯನ್ನು ಹೆಚ್ಚಿಸ್ತಕ್ಕಂಥ ಆಹಾರ ತಿನ್ನಬಾರ್ದು. ಸಕ್ಕರೆ ಅಂತೂ ಮುಟ್ಲೇಬಾರ್ದು, ಚಹಾ ಕಾಫಿ ಕುಡಿಲೇಬಾರ್ದು. ಹಾಗೆ ಗಂಡ ಹೆಂಡತಿ ದೈಹಿಕ ಸಂಪರ್ಕವನ್ನು ನಿಲ್ಲಿಸಬೇಕು ಕ್ಯಾನ್ಸರ್ ಬಂದ ಮೇಲೆ. ಈ ಥರ ಮಾಡಿ ಮನೆಮದ್ದುಗಳನ್ನ ಮಾಡಿಕೊಂಡು ಯೋಗ, ಪ್ರಾಣಾಯಾಮ, ಶಿವಯೋಗ ಸಾಧನೆಯನ್ನು ಮಾಡೋದ್ರಿಂದ ಕ್ಯಾನ್ಸರ್ ಇದ್ದವರು ಕೂಡ, ಅದು ನೆಗೆಟಿವ್ ಬರದೇ ಇದ್ದರೂ ಕೂಡ ಒಂದು 30-40 ವರ್ಷ ಬದುಕಬಹುದು. 100ಕ್ಕೆ ಒಂದು 80 to 90% ಜನರಿಗೆ ಈ ಮನೆಮದ್ದುಗಳು ತುಂಬ ಚೆನ್ನಾಗಿ ಉಪಯುಕ್ತ ಆಗ್ತವೆ. ನಮ್ಮಲ್ಲಿ ಅದಕ್ಕೆ ಅರ್ಬುದ ನಾಶಕ ಚೂರ್ಣ ಅಂತೇಳಿ ಕೆಲವೊಂದಿಷ್ಟು ಹಲವಾರು ಔಷಧಿಗಳನ್ನು ನಾವು ತಯಾರಿಸಿದ್ದೇವೆ. ಅಂತಹ ಒಂದು ಚೂರ್ಣಗಳನ್ನು ಕೂಡ ತಾವು ತರಿಸ್ಕೊಂಡು ತಾವು ಉಪಯೋಗ ಮಾಡಬಹುದು. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.